ಮತ್ತೆ ಲೈಫ್ ಸ್ಟೈಲ್ ಅನ್ನೋದು ಅವರಿಂದ ಕಲಿಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಟೈಮ್ ಆಯಿತು ಅಂದರೆ 11:30 ಅಷ್ಟೊತ್ತಿಗೆ ಅವ್ರದ್ದು ಲಂಚ್ ಮುಗ್ದೋಗುತ್ತೆ. 6 ಗಂಟೆಗೆ ಅವ್ರದ್ದು ಡಿನ್ನರ್ ಇಸ್ ಡನ್. ಅದ್ರ ಮಧ್ಯದಲ್ಲಿ ವರ್ಕೌಟು. ನೀವು ಬಿಗ್ ಬಾಸ್ಗೆ ಹೋಗಿ ಅಥವಾ ನೀವು ಮೊನ್ನೆ ಬಿಗ್ ಬಾಸ್ನಲ್ಲಿ ಇಂಟರ್ವ್ಯೂ ಮಾಡಿದ್ರಿ ಅನಿಸುತ್ತೆ, ನೀವು ಅವ್ರ ಜಿಮ್ ನೋಡಿದ್ರ, ಅಲ್ಲೇ ಒಂದು ಜಿಮ್ ಸೆಟಪ್ ಇದೆ. ಅವ್ರು ಎಲ್ಲೆಲ್ಲಿ ಮೂವ್ ಆಗ್ತಾರೋ ಅವ್ರಿಗೆ ಸಪ್ರೇಟ್ ಜಿಮ್ ಸೆಟಪ್ ಅವ್ರ ಜೊತೆಲಿ ಮೂವ್ ಆಗುತ್ತೆ. ನೀವು ಯಾವುದೇ ಸ್ಟೇಟಿಗೆ ಹೋಗಿ ಎಲ್ಲೇ ಶೂಟಿಂಗ್ ನಡೀತಿರಲಿ, ಶೂಟಿಂಗ್ ಲೊಕೇಶನ್ ಎಲ್ಲೇ ಇರಲಿ, ಅವ್ರದ್ದೊಂದು ಕ್ಯಾರವ್ಯಾನ್, ಅವ್ರದ್ದೊಂದು ಕಂಪ್ಲೀಟ್ ಒಂದು ಟೀಮ್ ಜೊತೆಯಲ್ಲಿ ಒಂದು ಜಿಮ್ ಸೆಟಪ್ಪು ಮೂವ್ ಆಗುತ್ತೆ. ಈಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ಇಸ್ ಹೆಲ್ತ್. ಅವ್ರದ್ದೊಂದು ರೊಟೀನ್ ಏನಿದೆ, ಇಷ್ಟೊತ್ತಿಗೆ ಊಟ ಆಗೋಗ್ಬಿಡ್ಬೇಕು, ಇಷ್ಟೊತ್ತಿಗೆ ಇದಾಗಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಏನಿದೆ, ಆ ಡೆಡಿಕೇಶನ್ ಏನಿದೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೇ ಇವತ್ತಿಗೂ ಯು ಕಾಂಟ್ ಟೆಲ್ ದಟ್ ಹೀಸ್ ಕ್ರಾಸ್ಡ್ 50 ಅಂತ. ಎವ್ರಿ ಡೇ ಈಸ್ ಗ್ರೋಯಿಂಗ್ ಯಂಗ್. ರಿವರ್ಸ್ನಲ್ಲಿ ಏಜ್ ಆಗ್ತಾ ಇದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಸ್ ಡಯಟ್ ಆ್ಯಂಡ್ ಹಿಸ್ ಡಿಸಿಪ್ಲಿನ್. ಮತ್ತು ಲೈಫ್ ಸ್ಟೈಲ್ ಅನ್ನೋದು ಅವರಿಂದ ಕಲಿಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಟೈಮ್ ಆಯಿತು ಅಂದರೆ 11:30 ಅಷ್ಟೊತ್ತಿಗೆ ಅವ್ರದ್ದು ಲಂಚ್ ಮುಗ್ದೋಗುತ್ತೆ. 6 ಗಂಟೆಗೆ ಅವ್ರದ್ದು ಡಿನ್ನರ್ ಇಸ್ ಡನ್. ಅದ್ರ ಮಧ್ಯದಲ್ಲಿ ವರ್ಕೌಟು. ನೀವು ಬಿಗ್ ಬಾಸ್ಗೆ ಹೋಗಿ ಅಥವಾ ನೀವು ಮೊನ್ನೆ ಬಿಗ್ ಬಾಸ್ನಲ್ಲಿ ಇಂಟರ್ವ್ಯೂ ಮಾಡಿದ್ರಿ ಅನಿಸುತ್ತೆ, ನೀವು ಅವ್ರ ಜಿಮ್ ನೋಡಿದ್ರ, ಅಲ್ಲೇ ಒಂದು ಜಿಮ್ ಸೆಟಪ್ ಇದೆ. ಅವ್ರು ಎಲ್ಲೆಲ್ಲಿ ಮೂವ್ ಆಗ್ತಾರೋ ಅವ್ರಿಗೆ ಸಪ್ರೇಟ್ ಜಿಮ್ ಸೆಟಪ್ ಅವ್ರ ಜೊತೆಲಿ ಮೂವ್ ಆಗುತ್ತೆ. ನೀವು ಯಾವುದೇ ಸ್ಟೇಟಿಗೆ ಹೋಗಿ ಎಲ್ಲೇ ಶೂಟಿಂಗ್ ನಡೀತಿರಲಿ, ಶೂಟಿಂಗ್ ಲೊಕೇಶನ್ ಎಲ್ಲೇ ಇರಲಿ, ಅವ್ರದ್ದೊಂದು ಕ್ಯಾರವ್ಯಾನ್, ಅವ್ರದ್ದೊಂದು ಕಂಪ್ಲೀಟ್ ಒಂದು ಟೀಮ್ ಜೊತೆಯಲ್ಲಿ ಒಂದು ಜಿಮ್ ಸೆಟಪ್ಪು ಮೂವ್ ಆಗುತ್ತೆ. ಈಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ಇಸ್ ಹೆಲ್ತ್. ಅವ್ರದ್ದೊಂದು ರೊಟೀನ್ ಏನಿದೆ, ಇಷ್ಟೊತ್ತಿಗೆ ಊಟ ಆಗೋಗ್ಬಿಡ್ಬೇಕು, ಇಷ್ಟೊತ್ತಿಗೆ ಇದಾಗಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಏನಿದೆ, ಆ ಡೆಡಿಕೇಶನ್ ಏನಿದೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೇ ಇವತ್ತಿಗೂ ಯು ಕಾಂಟ್ ಟೆಲ್ ದಟ್ ಹೀಸ್ ಕ್ರಾಸ್ಡ್ 50 ಅಂತ. ಎವ್ರಿ ಡೇ ಈಸ್ ಗ್ರೋಯಿಂಗ್ ಯಂಗ್. ರಿವರ್ಸ್ನಲ್ಲಿ ಏಜ್ ಆಗ್ತಾ ಇದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಸ್ ಡಯಟ್ ಆ್ಯಂಡ್ ಹಿಸ್ ಡಿಸಿಪ್ಲಿನ್. ಮತ್ತು ಲೈಫ್ ಸ್ಟೈಲ್ ಅನ್ನೋದು ಅವರಿಂದ ಕಲಿಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಟೈಮ್ ಆಯಿತು ಅಂದರೆ 11:30 ಅಷ್ಟೊತ್ತಿಗೆ ಅವ್ರದ್ದು ಲಂಚ್ ಮುಗ್ದೋಗುತ್ತೆ. 6 ಗಂಟೆಗೆ ಅವ್ರದ್ದು ಡಿನ್ನರ್ ಇಸ್ ಡನ್. ಅದ್ರ ಮಧ್ಯದಲ್ಲಿ ವರ್ಕೌಟು. ನೀವು ಬಿಗ್ ಬಾಸ್ಗೆ ಹೋಗಿ ಅಥವಾ ನೀವು ಮೊನ್ನೆ ಬಿಗ್ ಬಾಸ್ನಲ್ಲಿ ಇಂಟರ್ವ್ಯೂ ಮಾಡಿದ್ರಿ ಅನಿಸುತ್ತೆ, ನೀವು ಅವ್ರ ಜಿಮ್ ನೋಡಿದ್ರ, ಅಲ್ಲೇ ಒಂದು ಜಿಮ್ ಸೆಟಪ್ ಇದೆ. ಅವ್ರು ಎಲ್ಲೆಲ್ಲಿ ಮೂವ್ ಆಗ್ತಾರೋ ಅವ್ರಿಗೆ ಸಪ್ರೇಟ್ ಜಿಮ್ ಸೆಟಪ್ ಅವ್ರ ಜೊತೆಲಿ ಮೂವ್ ಆಗುತ್ತೆ. ನೀವು ಯಾವುದೇ ಸ್ಟೇಟಿಗೆ ಹೋಗಿ ಎಲ್ಲೇ ಶೂಟಿಂಗ್ ನಡೀತಿರಲಿ, ಶೂಟಿಂಗ್ ಲೊಕೇಶನ್ ಎಲ್ಲೇ ಇರಲಿ, ಅವ್ರದ್ದೊಂದು ಕ್ಯಾರವ್ಯಾನ್, ಅವ್ರದ್ದೊಂದು ಕಂಪ್ಲೀಟ್ ಒಂದು ಟೀಮ್ ಜೊತೆಯಲ್ಲಿ ಒಂದು ಜಿಮ್ ಸೆಟಪ್ಪು ಮೂವ್ ಆಗುತ್ತೆ. ಈಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ಇಸ್ ಹೆಲ್ತ್. ಅವ್ರದ್ದೊಂದು ರೊಟೀನ್ ಏನಿದೆ, ಇಷ್ಟೊತ್ತಿಗೆ ಊಟ ಆಗೋಗ್ಬಿಡ್ಬೇಕು, ಇಷ್ಟೊತ್ತಿಗೆ ಇದಾಗಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಏನಿದೆ, ಆ ಡೆಡಿಕೇಶನ್ ಏನಿದೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೇ ಇವತ್ತಿಗೂ ಯು ಕಾಂಟ್ ಟೆಲ್ ದಟ್ ಹೀಸ್ ಕ್ರಾಸ್ಡ್ 50 ಅಂತ. ಎವ್ರಿ ಡೇ ಈಸ್ ಗ್ರೋಯಿಂಗ್ ಯಂಗ್. ರಿವರ್ಸ್ನಲ್ಲಿ ಏಜ್ ಆಗ್ತಾ ಇದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಸ್ ಡಯಟ್ ಆ್ಯಂಡ್ ಹಿಸ್ ಡಿಸಿಪ್ಲಿನ್.